ಏ ಮಗ, ನಿಂಗೆ ಒಂದ್ ವಿಷಯ ಗೊತ್ತಾ? ಗೌಡ್ರ ಮನೇಲಿ ರವಿಚಂದ್ರನ್ ಫೋಟೋ ನೋಡ್ಕೊ ಬಂದೆ ಕಣೋ. ಗೊತ್ತಿಲ್ವಾ ನಿಂಗೆ? ಸುಮ್ನಿರಣ, ಅವ್ರಿಗೆಲ್ಲಿ ರವಿಚಂದ್ರನ್ ಅಣ್ಣವ್ರ ಪರಿಚಯ ಅವ್ರೆ. ಸುಮ್ನಿರಿ, ಸುಮ್ನೆ ಯಾಕೆ ಹೇಳ್ತಾ ಇದೀಯ? ಏನೋ ಪ್ಯಾನ್ಸ್ ಅಂತ ಹಾಕೊಂಡವ್ರೆ, ನೀನ್ ಅದನ್ನೇ ಪರಿಚಯ ಅಂತ ಇದೀಯಾ? ಸುಮ್ನಿರಣ. ಅವಾಗ ನನ್ಗೂ ಗೊತ್ತಿತ್ತು ಬಿಡು, ಅವಾಗ ಬರ್ತಿದ್ರು. ಅವಾಗ 20 ವರ್ಷದ ಹಿಂದೆ, ಈಗಿಂದಲ್ಲ ನಾನು ಹೇಳ್ತಾ ಇರೋದು. ಅವಾಗ ಬಂದಿದ್ರು ಒಂದ್ಸಲಿ, ನಿಂಗ್ ಗೊತ್ತಿಲ್ಲ ಸುಮ್ನಿರು. ಆ, ಏನಂತ ಅಂತೀಯಪ್ಪ, ನಿಂಗ್ ಗೊತ್ತಿಲ್ದಿದ್ದೆಲ್ಲ ಸುಮ್ನೆ ಹೇಳ್ತಾರ? ಹೌದಾ? ಈಗಲ್ವಾ? 20 ವರ್ಷದ ಹಿಂದೆನಾ? ಹಂಗ ಹೇಳ್ ಮತ್ತೆ. ನಾವ್ ಅವಾಗೆಲ್ಲ ಎಲ್ಲ ಇರ್ದು, ನಾನು ಅದೇ ಊರಿಗೆ ಹೋಯ್ತನಲ್ಲ, ಅವಾಗೇನೋ ಬಂದಿದ್ರೇನೋ ರವಿಚಂದ್ರನ್ ಅವರು. ಹೌದೌದೌದು ಕಣೋ, ನಾನು ಇತ್ತಿಲ್ಲ. ನಾನು ನೀನು ಎಲ್ಲ ಊರಿಗೆ ಹೋದಾಗ ಬಂದ್ ಹೋಗ್ಬಿಟ್ಟಾರೆ. ಅದ್ನ ಗೌಡ್ರು ಜೊತೆಲಿ ನಿಂತ್ಕೊಂಡ್ ಫೋಟೋ ಹೊಡ್ಸ್ಕೊಂಡ್ರು ಕಣೋ. ಬಾ ಬೇಕಾರೆ ಹೋಗಿ ನೋಡ್ಕೊ ಬರೋಣ. ಓ, ಏನಣ್ಣ, ಏನ್ ಟೀ ಅಂಗಡಿ ಹತ್ರ ಮಗನು ಅಪ್ಪನು ಏನೋ ಮಾತಾಡ್ತಿದ್ದೀರಾ? ಏನ್ ಸಮಾಚಾರ? ಅದೇ ಮಾವು ಗೌಡ್ರ ಮನೆ ಹತ್ರಕ್ ಹೋಗಿದ್ದೆ. ಅಲ್ಲಿ ರವಿಚಂದ್ರನ್ ಅವ್ರದ್ದು ಫೋಟೋ ಇತ್ತು, ಅವ್ರ ಜೊತೆಲಿ ನಿಂತ್ಕೊಂಡ್ ಫೋಟೋ ತೆಗಿಸ್ಕೊಂಡಿದ್ರು. ಅದ್ರ ಬಗ್ಗೆ ಮಾತಾಡ್ತಿದ್ದೆ ಕಣಮ್ಮ. ಹೌದಾ ಅಣ್ಣ? ನಡೀರಿ ಹಂಗಾರೆ ಓಟ್ ಬರೋಣ. ಏ, ಹೋಗೋಣ. ಈಗ ಏನ್ ಮಾಡ್ತೀರಾ? ಈಗ ನಾವು ಈಗ ಇದಕ್ ಹೋಗಿದ್ವಣ. ಆ ಸೀರೆ ಎಲ್ಲ ಸುಸ್ತಾಗ್ಬಿಟ್ಟೈತೆ, ಅಲ್ಲಿಗೆ ಹೋಗಿದ್ವಣ. ಈಗ ಏನ್ ಮಾಡೋದು? ಇದಾರ ಗೌಡ್ರು? ಯಾಕೋ ಸುಮ್ನೆ ಇರಕ ನೀನಂದು. ನಮ್ಮ ಅಪ್ಪಾಜಿ ಒಂದ್ ಹೇಳತ್ತೆ ಅಂತ ಏನು ಇದ್ ಮಾಡ್ಬೇಡ. ಇರು, ಫಸ್ಟ್ ಕೇಳ್ಕಣ ಅದೇನು ಅಂತ. ಅಯ್ಯೇ, ಸುಮ್ನಿರ್ಲ ಮಗ. ನೀನು ನಾನು ಇತ್ತಿಲ್ಲ ಅವಾಗ. ಅದೇ ಈಗಿಂದಲ್ಲ ನಾನು ಹೇಳ್ತಿರೋದು. 20 ವರ್ಷದ ಹಿಂದೆ ಫೋಟೋ ಹೊಡೆದಿರೋದು. ಅದ್ ಹಾಕೊಂಡವ್ರೆ. ನೀನ್ ಯಾವಾಗಲೂ ಮನೆಗೆ ಹೋಗಿಲ್ಲೇನು? ನೋಡಿಲ್ಲೇನು? ಹಾಲಲ್ಲ ಐತಲ್ಲ ಅದು. ನೋಡಿಲ್ವಾ ನೀನು? ಹೌದು ಮಗ, ಅದು ನನ್ಗೆ ವಯಸ್ಸಾಗ್ಬಿಟ್ಟೈತಲ್ಲ, ಅಷ್ಟು ಕ್ಲೀನಾಗಿ ಕಾಣಿಸಿಲ್ಲ. ಒಟ್ನಲ್ಲಿ ಯಾವ್ದೋ ಒಂದ್ ದೊಡ್ಡ ಫೋಟೋ ಐತಲ್ಲ ಅಲ್ಲಿ. ನಾನೆಲ್ಲ ಅವ್ರ ಫ್ಯಾಮಿಲಿ ಅವ್ರು ಅನ್ಕೊಂಡೆ ಕಣೋ. ಒಟ್ನಲ್ಲಿ ನೋಡಿದೆ ನಾನು. ನೋಡು, ಅದೇ ಫೋಟೋ. ನನ್ಗೂ ಗೊತ್ತಿತ್ತಿಲ್ಲ. ಅವರೇ ಗೌಡ್ರೆ ಕರ್ಕೊಂಡೋಗಿ ಒಳಗೆ ಕರ್ಕೊಂಡೋಗಿ ತೋರಿಸ್ರು. ಅವಾಗ ನಾನು ನೋಡ್ತೀನಿ, ಈ ರವಿಚಂದ್ರನು, ಆಮೇಲೆ ರಾಜ್ಕುಮಾರ್ ಮಗ ಪುನೀತ್ ಅವರು, ಎಲ್ಲ ಅವ್ರು. ಅದೇ ಅದ್ಯಾವುದೋ ಯಾವ್ದೋ ಫಿಲಮ್ ಹೆಸರು ಅದು, ನನ್ಗೂ ಮರ್ತೋಗ್ಬಿಟ್ಟೈತೆ. ನಿಂಗೇನಾರು ಗೊತ್ತಾಕ? ಅಲ್ಲಪ್ಪ, ಇಂಥ ಫಿಲಮ್ ಅಂತ ಹೇಳಿದ್ರೆ ಹೇಳ್ಬೋದು. ರವಿಚಂದ್ರನು, ಆ, ಅಂಬರೀಷು ಅವರೆಲ್ಲ ಮಾಡಿದ್ರು ಅಂದ್ರು. ಯಾವ್ದದು 20 ವರ್ಷದ ಹಿಂದೆ? ಅದ್ಯಾಕೋ, ಅದ್ಯಾವ ಹೀರೋಯಿನ್ ನಿಮ್ಮೇಣಿನಂತ ಹುಡುಗಿ ಬಂದ್ಲು ನೋಡು, ನೋಡು ಅಂತ ಹೇಳ್ತಾಳ. ಅದು ಇರ್ಬೇಕು, ರವಿಚಂದ್ರನು ಹೀರೋ ಅಂತೆ. ಯಾವ್ದಕ್ಕದು? ಏ, ಅದೇನು? ಹೌದೌದೌದು, ನಮ್ಮೂರಲ್ಲೇ ಆಗಿದ ಶೂಟಿಂಗು. ರವಿಚಂದ್ರಂದು ಆ ಗಿಡ್ಡನೆ ಲಂಗ ಹಾಕೊಂಡು ಆ ಹುಡುಗಿ ಒಂದು ಹಾಡು ಹೇಳತ್ ನೋಡು. ಏ, ಅದ್ ನಮ್ಮೂರ್ ಕಾಲೇಜಲ್ಲಿ ಅಲ್ವಾ ಆಗಿದದು ಶೂಟಿಂಗು. ಮರ್ತ್ಬಿಟ್ಟೇನು? ಅವು ಕಣಕ, ಅದನ್ನೇ ಹೇಳ್ತಾ ಇರೋದು ನಾನು. ಏ, ಯಾವಾಗಾರ ಆ ಕಡೆಗೆ ಹೋಗೋದಿದ್ರೆ ಇವಾಗ ಸಾಯಂಕಾಲ ಇರ್ತಾರಂತೆ, ಎಲ್ಲ ಪೇಟೆಗೆ ಹೋದ್ರು. ಸಾಯಂಕಾಲ ಹೋಗೋದಿದ್ರೆ ಹೋಗಿ ನೋಡೋಗ್ರಿ, ಹೋಗಿ. ಸರಿ ಅಕ್ಕ, ಎಲ್ಲ ಹೋಗ್ತಿದ್ದೀರಾ ಹೋಗ್ರಿ. ಇನ್ನೇನ್ ಮಾಡೋದು, ನಾವು ಇಲ್ಲಿ ಟೀ ಕುಡ್ಕೊಂಡು ಹೋಗ್ತೀವಿ ನಾವೇ. ಸರಿ ಬಿಡಪ್ಪ, ನಾವು ಆ ಕಡೆಗೆ ಹೋದಾಗ ಗೌಡ್ರ ಮನೆ ಅವ್ರ ಮಿಸ್ಸಸ್ ಹತ್ರ ಹೋಗಿ ಕೇಳಿ ಒಂದು ಇದು ಮಾಡ್ಕೋಬೇಕು. ಹಂಗಂತ ಈಗ ಒಂದು ವಿಷಯ ಕೇಳಿದೆ. ಇದು ಬರೋಲ್ಲಾಕ್ ಸರ್ ಬಂದಿದ್ರ ಮಗ? ಯಾಕೋ ನಂಗೂ ಗೊತ್ತಿಲ್ಲ ಕಣಕ್ಕ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದೇ ನಾನು ನಮ್ಮ ಅಪ್ಪ ಟೀ ಕುಡಿಯಕ್ಕೆ ಬಂದು. ಹಂಗೆ ಯಾಕಾಗ ಎಲ್ಲೋಗಿ ಬಿಟ್ಟು ಬರ್ತಾ ಇದ್ದೀರಿ ನೀವು? ಅದೇ ಅಪ್ಪ, ಪವಿದು ಎಂಗೇಜ್ಮೆಂಟಿಂದು ಸೀರೆ. ಅದ್ರ ಬಗ್ಗೆ, ಅದಕ್ಕೆ ಸೀರೆ ಇದ್ದಿದ್ದೆಲ್ಲ ನೋಡ್ಕೊಬರಕ್ ಹೋಗಿದ್ದು. ಹಂಗೆ ಮಸಾಲೆ ದೋಸೆ ಎಲ್ಲ ತಿನ್ನಿಸ್ರು. ತಿನ್ಕೊಂಡು ಹಂಗೆ ಅವ್ರ ಮನೆಯಿಂದ ಕಾರ್ ಎಳೆದು ಹಿಂಗೆ ಬತ್ತಿದ್ದು. ಅಷ್ಟೊತ್ತಿಗೆ ನೀವು ಇಬ್ರು ಇಲ್ಲಿ ಟೀ ಕುಡಿಯೋದು ನೋಡಿದೆ. ನಾವು ಇನ್ನು ಹೊಂಟು. ಹಿಂಗೆ ಹಿಂಗೆ ಟೈಮ್ ಇತ್ತು ಅಂತ ಟೀ ಕುಡಿಯಕ್ಕೆ ಬಂದು. ಸರಿ ಅಕ್ಕ, ನಾವು ಇನ್ನು ಹೋಗ್ತೀವಿ. ಸರಿ, ಸಾಯಂಕಾಲ ಸಿಕ್ಕಣ ಬಿಟ್ರೆ, ಅವಾಗ ಹೋಗೋಣ ಗೌಡ್ರ ಮನೆಗೆ. ಸರಿ ಸರಿ ಅಪ್ಪ, ನಾನು ಹೊಂಟೆ.